ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರರು ಕ್ಯಾಸಂಬಲ್ಲಿ ಹೋಬಳಿ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆ ಮಡಿವಾಳ ಗ್ರಾಮದಲ್ಲಿರುವ ಶ್ರೀ ಪ್ರಸನ್ನ ವಸತಿ ವಿನಾಯಕ ಸ್ವಾಮಿ ಸಮೇತ ಶ್ರೀ ಪ್ರಸನ್ನ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಪ್ರಸನ್ನ ಪರ್ವತಂಬ ಸಮೇತ ಶ್ರೀ ಸ್ವಯಂಭುವನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಆಗಸ್ಟ್ 15ರಂದು ಕಾವಡಿ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ. ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಚೌರು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನ. ಈ ದೇವಸ್ಥಾನ ವಿಶೇಷತೆ, ಇನ್ನೊಂದು ವಿಶೇಷತೆ, ಪಾರ್ವತಿ ದೇವಿಯು ದಕ್ಷಿಣಾಮುಖವಾಗಿರುವಂತಹದ್ದು. ಇನ್ನೊಂದು ವಿಶೇಷತೆ, ಇದು ಉದ್ಭವ ಮೂರ್ತಿ, ಶಿವಲಿಂಗ ಬಂದ್ಬಿಟ್ಟು ಉದ್ಭವ ಮೂರ್ತಿ. ಈಗ ಮಗವಾಡ ಇಟ್ಟಿದ್ದೀವಿ, ಮಗವಾಡ ಇರೋದ್ರಿಂದ ಲಿಂಗ ಕಾಣಿಸ್ತಾ ಕಾಣಿಸುತ್ತೆ, ಅದು ಪಾಣಿಪೀಠ ಉದ್ಭವ ಮೂರ್ತಿ ಆಗಿರುವಂತದ್ದು. ಇನ್ನೊಂದೇನಪ್ಪ ಅಂತಂದ್ರೆ ಈ ದೇವಸ್ಥಾನಕ್ಕೆ ಯಾವುದೇ ಬೇಸ್ ಇಲ್ಲ, ಬೇಸ್ ಅಂದ್ರೆ ಪಾಯ ಇಲ್ಲ, ಬಂಡೆ ಮೇಲೆ ಕಟ್ಟಿರುವಂತಹ ದೇವಸ್ಥಾನ. ಇನ್ನೊಂದು ವಿಶೇಷತೆ, ವೈಶಾಖ ಮಾಸದಲ್ಲಿ ಶುದ್ಧ ಪಂಚಮಿ ದಿನ ರಥೋತ್ಸವ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರುವಂತಹ ಹಬ್ಬನೇ ಕಾವಡಿ ಹಬ್ಬ. ಆಗಸ್ಟ್ ಆಡಿ ತಿಂಗಳು, ತಮಿಳು ಆಡಿ ತಿಂಗಳಲ್ಲಿ ಕಾವಡಿ ಹಬ್ಬ ನಡೆಯುತ್ತೆ. ಅದಾದ ನಂತರ ಲಕ್ಷದೀಪೋತ್ಸವ, ಶಿವದೀಪೋತ್ಸವ ದಿನ ಲಕ್ಷದೀಪೋತ್ಸವ ನಡೆಯುತ್ತೆ. ಅದಾದ ನಂತರ ಶಿವರಾತ್ರಿಯಿಂದ ಶಿವರಾತ್ರಿ ಹಬ್ಬ ನಡೆಯತಕ್ಕಂಥ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಆಡಿ ತಿಂಗಳಲ್ಲಿ ಆಡಿ 18 ಆಡಿ ಕೊನೆ ಬರೋದ್ರಿಂದ ಈ ಆಡಿ ತಿಂಗಳಲ್ಲಿ ಆಗಸ್ಟ್ 15, ಪ್ರತಿ ವರ್ಷವೂ ಆಗಸ್ಟ್ 15 ದಿನನೇ, ಸ್ವಾತಂತ್ರ್ಯ ದಿನಾಚರಣೆ ದಿನಾನೇ ಈ ದೇವಸ್ಥಾನದಲ್ಲಿ, ಸ್ವಯಂಭುವನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾವಡಿ ಹಬ್ಬ ನಡೆಸ್ತೀವಿ. ಕಲ್ಲುಗುಂಡಿಯಲ್ಲಿ ಅದು ಕಾವಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾವಡಿ ಬರುತ್ತೆ. ಅದು ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೇಳಾಗುವಂತೆ ಇಲವಂಚಿ ರಾಜ ಅಂತ ಒಂದು ಹೆಸರು ಸಿಕ್ಕಿದೆ ಅಷ್ಟೇ, ಬಿಫೋರ್ ಚೋಳಾಸ್. ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಸ್ವಲ್ಪ ಕ್ಯಾಮ್ರಾ ಈ ಕಡೆ ತಿಳಿಸಿ, ಇದು ಹೈಗ್ರೀವನ ಹೆಂಡತಿ. ಇದು ಬಂದ್ಬಿಟ್ಟು ಹೈಗ್ರೀವನ ಹೆಂಡತಿ ಜ್ಯೇಷ್ಠಾಲಕ್ಷ್ಮಿ ಅಂತ. ಹೈಗ್ರೀವ ಒಂದು ವಿದ್ಯೆಗೆ ಇವಳಿಗೆ ಶಾಪ ಇರುತ್ತೆ. ಶಾಪ ಏನಪ್ಪಾ ಅಂತಂದ್ರೆ, ಇವಳಿರೋ ಕಡೆ ಗಂಗೆ ಕೊರತೆ ಆಗಬಾರ್ದು. ಇವತ್ತಿಗೆ ಇರುವ ಕಲ್ಯಾಣದಲ್ಲಿ ಗಂಗೆ ಕೊರತೆ ಆಗಬಾರ್ದು. ಇದು ಚಂಡಿಕೇಶ್ವರ, ಇದು ನಾಗಕಾಲ ಭೈರವ, ಅಷ್ಟಕಾಲ ಭೈರವದಲ್ಲಿ ನಾಗಕಾಲ ಭೈರವ ಇರ್ತಾನೆ. ಇದು ಇಲವಂಚಿ ರಾಜ ಅಂತ ಹೇಳ್ತಾರೆ. ಇದು ದಕ್ಷಿಣಾಚಾರ್ಯ ಅಂತ ಹೇಳ್ತಾರೆ, ಅದು ಅವರ ಪತ್ನಿ, ಇಲವಂಚಿ ರಾಜನ ಪತ್ನಿ. ಬಿಫೋರ್ ಚೋಲಾಸ್ ಅನ್ನೋದಕ್ಕೆ ಇದೇ ಪ್ರೂಫ್. ಬಿಫೋರ್ ಚೋಲಾಸ್ ಅಂದ್ರೆ ಒಂದೊಂದು ಶಿಲೆನಲ್ಲೂ, ಈ ಶಿಲೆಯಲ್ಲಿ ಚೋಟಾಣಿಕೆರೆ ಭಗವತಿ, ವಿಷ್ಣುದುರ್ಗ ಆ ದೇವಿ ಇದ್ದಾಳೆ. ಸುಮಾರು 26 ಗಣಪತಿಗಳಿವೆ ದೇವಸ್ಥಾನ. ನರಸಿಂಹಸ್ವಾಮಿ ಇದ್ದಾನೆ, ವೆಂಕಟರಾಮನ ಸ್ವಾಮಿ ಇದ್ದಾನೆ, ಶ್ರೀಕೃಷ್ಣ ಇದ್ದಾನೆ, ಆಂಜನೇಯ ಇದ್ದಾನೆ, ದಾಕ್ಷಾಯಿಣಿ. ವಿಶೇಷ ಏನಪ್ಪಾ ಅಂತಂದ್ರೆ ದಾಕ್ಷಾಯಿಣಿ ಸಮೇತ ಶಿವ ಇದ್ದಾನೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸೋಮಸ್ಕಂದ ಮೂರ್ತಿ, ಅಂದ್ರೆ ಶಿವ ಮತ್ತೆ ಪಾರ್ವತಿ ಮಧ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವಂತಹ, ಅದು ಸೋಮಸ್ಕಂದ ಮೂರ್ತಿ.